ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಎಚ್.ಡಿ. ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗಿದೆ. ನಾಳೆ ಮತ್ತೆ ವಿಚಾರಣೆಗೆ ಬರಲಿದೆ ರೇವಣ್ಣ ಅವರ ಜಾಮೀನು ಅರ್ಜಿ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆಯಾಯಿತು. ಇವತ್ತು ನಾಳೆಗೆ ವಿಚಾರಣೆಯನ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ಮುಂದೂಡಿಕೆ ಮಾಡಿದರು. ಕಿಡ್ನಾಪ್ ಕೇಸ್ನಲ್ಲಿ ಈಗ ನ್ಯಾಯಾಂಗ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲು ಸೇರಿದ್ದಾರೆ. ಮೇ 14ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ ಎಚ್.ಡಿ. ರೇವಣ್ಣ. ಕೋರ್ಟ್ನಲ್ಲಿ ಇವತ್ತು ಅವರನ್ನ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ಅವರ ಎಸ್ಐಟಿ ಕಸ್ಟಡಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಅವರನ್ನು ಕೂಡ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಮಾಡಿದ್ರು. ಅವರ ಟ್ರೀಟ್ಮೆಂಟ್ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಎಸ್ಐಟಿ ಅಧಿಕಾರಿಗಳು ಸರಿಯಾಗಿ ನೋಡ್ಕೊಂಡ್ರ ಈ ರೀತಿಯಾಗಿ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಇವೆಲ್ಲ ಪ್ರಶ್ನೆಗಳಿಗೆ ಇಲ್ಲ ನನ್ನನ್ನ ಟಾರ್ಚರ್ ಕೊಡುವ ರೀತಿ, ಅಂದ್ರೆ ತಪ್ಪೇ ಮಾಡಿಲ್ಲ ಅಂದ್ರೂ ಒಪ್ಕೊಳ್ಳಿ ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನನ್ಗೆ ಹೊಟ್ಟೆ ಉರಿದೆ ಅಂದ್ರೂ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಮಾಡಲಿಲ್ಲ, ಹುಷಾರಿಲ್ಲ ಅಂದ್ರೂ ಕೂಡ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ರೀತಿಯಾಗಿ ತಮಗಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನ್ಯಾಯಾಧೀಶರ ಮುಂದೆ ಎಚ್.ಡಿ. ರೇವಣ್ಣ ಅವರು ಹೇಳ್ಕೊಂಡ್ರು. ಅದಾದಂತಹ ನಂತರದಲ್ಲಿ ಅನಾರೋಗ್ಯದ ಕಾರಣವನ್ನ ಕೊಟ್ಟು ನ್ಯಾಯಾಲಯ ಎಚ್.ಡಿ. ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದು. ಎಚ್.ಡಿ. ರೇವಣ್ಣ ಅವರ ಪರ ವಕೀಲರ ವಾದ ಕೂಡ ಅದೇ ಆಗಿತ್ತು, ಅವರ ಮನವಿ ಕೂಡ ಅದೇ ಆಗಿತ್ತು. ಯಾವುದೇ ಕಾರಣಕ್ಕೂ ಎಸ್ಐಟಿ ಕಸ್ಟಡಿಗೆ ನೀಡಬೇಡಿ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅನ್ನುವಂತಹ ಮನವಿಯನ್ನ ರೇವಣ್ಣ ಪರ ವಕೀಲರು ಕೂಡ ಮಾಡಿಕೊಂಡಿದ್ರು. ಅದಾದಂತಹ ನಂತರದಲ್ಲಿ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಧೀಶರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾ ಇದ್ದ ಹಾಗೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಕೆಲವೇ ಕ್ಷಣಗಳ ಹಿಂದೆ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಬರುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಮೇ 14ನೇ ತಾರೀಕಿನವರೆಗೂ ಕೂಡ, ಅಂದ್ರೆ 7 ದಿನಗಳ ಕಾಲ, ಮೇ 14ನೇ ತಾರೀಕಿನವರೆಗೂ ಕೂಡ ಎಚ್.ಡಿ. ರೇವಣ್ಣ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಲಿದ್ದಾರೆ. ಕಂಬಿಯ ಹಿಂದೆ ಸೇರಿದ್ದಾರೆ ಎಚ್.ಡಿ. ರೇವಣ್ಣ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ದಾಖಲಾಗಿರುವುದು 364A ಸೆಕ್ಷನ್. ಆ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅವರನ್ನ ನಾನ್ ಬೇಲೇಬಲ್ ಸೆಕ್ಷನ್ ಆಗಿರೋದ್ರಿಂದ ಮೊನ್ನೆ ಮೇ 4ನೇ ತಾರೀಕು ಅವರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ರು ನ್ಯಾಯಾಧೀಶರು. ಅದಾದಂತಹ ನಂತರದಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರೋದು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾ ಇದ್ದ ಹಾಗೆ ಎಚ್.ಡಿ. ರೇವಣ್ಣ ಜೈಲು ಪಾಲಾಗಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ನಾಳೆಗೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದರ ಪರಿಣಾಮ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಮುಂದೇನು ಅಂತ ಹೇಳಿ ಏನು ಅಪ್ಡೇಟ್ ಲಭ್ಯವಾಗ್ತಾ ಇದೆ ವಿಷ್ಣು ಪ್ರಸಾದ್ ತಮಗೆ? ವಿಜಯಶ್ರೀ, ಈಗಷ್ಟೇ ಪರಪ್ಪ ಅಗ್ರಹಾರಕ್ಕೆ ಎಚ್.ಡಿ. ರೇವಣ್ಣ ಅವರನ್ನ ಕಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗ ಅದರಲ್ಲೂ ಪ್ರಮುಖವಾಗಿ ಭದ್ರತೆಯ ನಡುವೆ ಅವರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಂದ ಅವ್ರನ್ನ ನೇರವಾಗಿ ಈಗ ಜೈಲಿಗೆ ಬಿಡುವಂತಹ ಕೆಲಸವನ್ನ ಪೊಲೀಸರು ಅಧಿಕಾರಿಗಳು ಮಾಡಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ನೋಡ್ತಾದ್ರೆ, ಈಗ ಜೈಲು ಸೇರುವಂತಹ ರೇವಣ್ಣ ಅವರಿಗೆ ಒಂದು ಮೊದಲನೇದಾಗಿ UTP ನಂಬರ್ ಕೊಡುವಂತಹ ಕೆಲಸವನ್ನ ಜೈಲು ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ ಅಂತೇಳಿ, ಅಂದ್ರೆ ವಿಚಾರಣಾಧೀನ ಕೈದಿ ಅನ್ನೋ ಒಂದು ಆರೋಪದಡಿಯಲ್ಲಿ ಅವರಿಗೆ ಒಂದು ನಂಬರ್ ಅನ್ನ ಕೊಟ್ಟು ಅವ್ರನ್ನ ಒಳಗಡೆ ಇಡುವಂತಹ ಕೆಲಸವನ್ನ ಒಂದ್ ಕಡೆ ಜೈಲು ಅಧಿಕಾರಿಗಳು ಮಾಡ್ತಾರೆ. ಇದು ಜೈಲು ನಡೆಯುವಂತಹ ಸಾಮಾನ್ಯ ಪ್ರಕ್ರಿಯೆ. ಇದರ ನಡುವೆ ವಾಟ್ ನೆಕ್ಸ್ಟ್ ಅಂತ ಈ ಪ್ರಕರಣದಲ್ಲಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಈಗ ಅವರ ಪರ ವಕೀಲರು ಕೂಡ ಈಗಾಗಲೇ ಅವರ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸ ಮಾಡಿದ್ರೆ. ಅವರು PC ಕಸ್ಟಡಿಯಲ್ಲಿ ಇದ್ದಾಗಲೇ ಜಾಮೀನು ಅರ್ಜಿ ಸಲ್ಲಿಸುವಂತಹ ಕೆಲಸ ಆಗಿತ್ತು. ಆ ಅರ್ಜಿಯ ವಿಚಾರಣೆ ಇವತ್ತು ನಡಿಬೇಕಿತ್ತು. ಆದ್ರೆ ಇದರ ನಡುವೆ ಸೇಮ್ SPP ಆಗಿರುವಂತಹ ಜಗದೀಶ್ ಅವರು ಈ ಕಡೆ ಅವ್ರನ್ನ ಏನು ಈ ಕಡೆ ಹಾಜರುಪಡಿಸಿದ್ರು, ಅಲ್ಲಿಗೂ ಬರಬೇಕಾದಂತ ಹಿನ್ನೆಲೆಯಲ್ಲಿ ಪುನಃ ಅವರು ಮನವಿ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು, ಆಕ್ಷೇಪಣೆ ಸಲ್ಲಿಸೋದಕ್ಕೆ. ಹೀಗಾಗಿ ಅರ್ಜಿಯ ವಿಚಾರಣೆ ನಾಳೆ ಬೆಳಿಗ್ಗೆ ಹೋಗಿರುವಂತದ್ದು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅದು ಜಾಮೀನು ಅರ್ಜಿಯ ವಿಚಾರಣೆ. ಅದ್ರ ಪ್ರಮುಖವಾಗಿ ಒಂದು ವಿಷಯ ಅಲ್ಲಿ ಚಕಾರ ಎದ್ದಿತ್ತೇನೆಂದ್ರೆ, PC ಕಸ್ಟಡಿಯಲ್ಲಿ ಇದ್ದಾಗ ಜಾಮೀನು ಅರ್ಜಿ ವಿಚಾರಣೆ ನಡೆಸಬಹುದಾ ಅಂತೇಳಿ. ಈಗ ಅದು ಆಟೋಮೆಟಿಕಲ್ ಆಗಿ ಅದು ಸಿಂಧು ಆಗುವಂಥದ್ದು. ಜೊತೆಗೆ ಜಾಮೀನು ಅರ್ಜಿಯ ವಿಚಾರಣೆ ನಾಳೆ ನೇರವಾಗಿ ನಡೆಯುವಂಥದ್ದು. ಇನ್ನು ಅವರ ಪರ ವಕೀಲರು ಕೂಡ ಅದಕ್ಕೆ ಬೇಕಾಗಿರುವಂತಹ ಸಕಲ ರೀತಿಯ ಸಿದ್ಧತೆಯನ್ನು ನಡೆಸಿಕೊಳ್ತಿದ್ದಾರೆ. ಒಂದ್ ಕಡೆ ಸೀನಿಯರ್ ಕೌನ್ಸಿಲ್ ಆಗಿರುವಂತಹ CV ನಾಗೇಶ್ ಅವರು ವಾದವನ್ನು ಮಂಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನೊಂದ್ ಕಡೆ ಮೂರ್ತಿ D ನಾಯಕ್ ಅವರು ಕೂಡ ಪ್ರಿಪರೇಷನ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಅವರ ಕಡೆ ವಕೀಲರು ಮಾಡ್ಕೊಂಡಿರುವಂತಹ ಸಿದ್ಧತೆ. ಇನ್ನ ನಾಳೆ SIT ಏನು ಅಬ್ಜೆಕ್ಷನ್ ಮಾಡುತ್ತೆ ಅಂತ ನೋಡೋದಾದ್ರೂ ಕೂಡ ಈಗಾಗಲೇ ಅವ್ರನ್ನ ಪುನಃ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿ ಸಲ್ಲಿಸೋದ್ರ ಜೊತೆಗೆ ಯಾಕೆ ಅವರನ್ಗೆ ಏನು ಕಸ್ಟಡಿ ಕೊಡಬೇಕು ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಏನಂತಂದ್ರೆ,
ರೇವಣ್ಣ ಅವರು ವಿಚಾರಣೆಗೆ ಅದರಲ್ಲೂ ಪ್ರಮುಖವಾಗಿ ತನಿಖೆಗೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಂದ್ರೆ ಅವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಆದ್ರೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರೇ ಬೇರೆ ಉತ್ತರ ಕೊಡುವಂತ ಕೆಲಸ. ಅಂದ್ರೆ ಈಗಾಗಲೇ ನಾವು ಮೊನ್ನೆ ನ್ಯೂಸ್ ಮಾಡ್ಬೇಕಾದ್ರೂ ಕೂಡ ಅದರಲ್ಲಿ SIT ಮೂಲಗಳಿಂದ ನಮ್ಗೆ ಸಿಕ್ಕಂತ ಪಾಯಿಂಟ್ ಅನ್ನು ಕೂಡ ಉಲ್ಲೇಖ ಮಾಡಿದ್ವಿ. ಏನಂತಂದ್ರೆ ತಾವು ಕೇಳಿದಂತ ಪ್ರಶ್ನೆಗೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇದು ರಾಜಕೀಯ ಷಡ್ಯಂತ್ರ. ಅಂದ್ರೆ ಕೇಳಿದ ಪ್ರಶ್ನೆ ಒಂದಾದ್ರೆ ಉತ್ತರವನ್ನೇ ಬೇರೆ ರೀತಿ ಕೊಡುವಂಥದ್ದು. ಹೀಗಾಗಿ ಈ ರೀತಿ ನಕಾರಾತ್ಮಕ ಉತ್ತರ ಕೊಡ್ತಾರೆ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಅದೇ ಪಾಯಿಂಟ್ ಅನ್ನ ನಾಳೆಯೂ ಕೂಡ SIT ಪರ ವಕೀಲರು ಅಲ್ಲಿ ಪ್ರೆಸ್ ಮಾಡ್ತಾರೆ. ಕಾರಣ ಏನಂತಂದ್ರೆ ಪ್ರಕರಣದಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಇವರಿಗೆ ಜಾಮೀನು ಕೊಟ್ರೆ ಬೇರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಈ ಪಾಯಿಂಟ್ ಅನ್ನ ಮತ್ತೆ ಪುನಃ ನಾಳೆ ಪ್ರೆಸ್ ಮಾಡ್ತಾರೆ. ಕಾರಣ ಏನಂತಂದ್ರೆ ಈಗಾಗಲೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಬೆದರಿಸುವಂತಹ ಉದ್ದೇಶದಿಂದಲೇ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಇವ್ರ ಮೇಲೆ ಏನ್ ಕೇಳಿ ಬಂದಿರುವಂತದ್ದು. ಹೀಗಾಗಿ ಅದೇ ಪಾಯಿಂಟ್ ಅನ್ನು ನಾಳೆ ಪ್ರೆಸ್ ಮಾಡುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತಷ್ಟು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಅಂದ್ರೆ ಒಂದು 376 ಅಲ್ಲದೆ ಮತ್ತಷ್ಟು 376 ಕೇಸ್ಗಳು ಇಲ್ಲಿ ದಾಖಲಾಗಿದ್ದು, ಅಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರಣೆ ನಡೆಸಬೇಕಾಗುತ್ತೆ. ಈ ವೇಳೆಯಲ್ಲಿ ಈ ಆರೋಪಿ ಹೊರಗಿದ್ರೆ ಆ ಸಾಕ್ಷಿಗಳ ಮೇಲೆ ಅಂದ್ರೆ ದೂರು ಕೊಟ್ಟವರ ಮೇಲೆ ಇವರು ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇವರೊಬ್ಬರು ಪ್ರಭಾವಿ ರಾಜಕಾರಣಿಯಾಗಿದ್ದು ಸಾಕಷ್ಟು ಪ್ರಭಾವಶಾಲಿಯಾಗಿದ್ದಾರೆ, ಹಣವಂತರಾಗಿದ್ದಾರೆ. ಇಂತಹ ವ್ಯಕ್ತಿ ಬೇರೆ ಯಾವುದೇ ಎಕ್ಸ್ಟೆನ್ಷನ್ಗೆ ಹೋಗಿ ಅವ್ರನ್ನ ಬೆದರಿಸುವಂತ ಸಾಧ್ಯತೆ ಇದೆ ಅಂತೇಳಿ ಅವರ ಪರ ವಕೀಲರು ಅದನ್ನ SIT ಪರ ವಕೀಲರು ಅಲ್ಲಿ ಪ್ರೆಸ್ ಮಾಡುವಂತಹ ಸಾಧ್ಯತೆ ಇದೆ. ಇದು ಒಂದು ಕಡೆ ಆದ್ರೆ, ಇನ್ನ ರೇವಣ್ಣ ಪರ ವಕೀಲರು ಕೂಡ ಅದಕ್ಕೆ ಬೇಕಾಗಿರುವಂತಹ ಸಕಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗ್ಬೋದು, ಇದರಲ್ಲಿ ಅವರ ವಿರುದ್ಧ ನೇರವಾದಂತಹ ಯಾವುದೇ ಸಾಕ್ಷಿಗಳಿಲ್ಲ, ಕೇವಲ ಆರೋಪ ಇದೆ ಅನ್ನೋ ಪಾಯಿಂಟ್ ಅನ್ನು ಇವತ್ತು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅನಾರೋಗ್ಯದ ಕಾರಣವನ್ನು ಕೂಡ ಅವರು ಕೊಟ್ಟಿದ್ರು. ಅನಾರೋಗ್ಯದ ಕಾರಣವಾಗಿ ಈಗಾಗಲೇ SIT ಸರಿಯಾಗಿ ಚಿಕಿತ್ಸೆಗೆ ಅವರಿಗೆ ಸ್ಪಂದಿಸಿಲ್ಲ ಅನ್ನೋ ಆರೋಪವನ್ನು ಕೂಡ ರೇವಣ್ಣ ಅವರು ಸ್ವತಃ ಕೋರ್ಟ್ ಹಾಲ್ನಲ್ಲಿ ಮಾಡಿದ್ರು. ಅದಲ್ಲದೆ ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಹೇಳಿ ರೇವಣ್ಣ ಅವರು ಕೋರ್ಟ್ ಮುಂದೆ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈ ಮೂಲಕ ತಾವಾಗಿರುವಂತಹ ಅನಾರೋಗ್ಯದ ಕಾರಣವನ್ನೇ ನಾಳೆ ಮೇನ್ ಗ್ರೌಂಡ್ ಆಗಿ ರೇವಣ್ಣ ಪರ ವಕೀಲರು ರೈಟ್ ವಿಷ್ಣು ಪ್ರಸಾದ್, ನಾಳೆಯ ವಿಚಾರಣೆಯಲ್ಲಿ ಏನಾಗಬಹುದು ಅಂತ ಹೇಳ್ತಾ ಇದ್ರಿ. ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಕರ್ಕೊಂಡು ಹೋಗ್ಲಾಗಿದೆ. ಅಲ್ಲಿ ಏನಾಗುತ್ತೆ, ಅಲ್ಲಿನ ಪ್ರೊಸೀಜರ್ ಏನಾಗಿರುತ್ತೆ ಅಂತ ಹೇಳಿ ವಿಷ್ಣು ಪ್ರಸಾದ್. ಖಂಡಿತ ವಿದೇಶಿ ಈ ರೀತಿ ಹೋದಂತಹ ಸಂದರ್ಭದಲ್ಲಿ ಪರಪ್ಪನಗ್ರಹಾರ ಜೈಲಿನಲ್ಲಿ ನಮಗೆ ನೇರವಾಗಿ ಹೋದ ತಕ್ಷಣ ಅವ್ರನ್ನ ಜೈಲಿನ ಎಲ್ಲ ಕೈದಿಗಳ ಜೊತೆ, ಸಾಮಾನ್ಯ ಕೈದಿಗಳ ಜೊತೆ ಅವ್ರನ್ನ ಬಿಡುವಂತಹ ಕೆಲಸ ಆಗಲ್ಲ. ಯಾಕಂತಂದ್ರೆ ಪರಪ್ಪನಗ್ರಹಾರದಲ್ಲಿ ಇತ್ತೀಚೆಗೆ ಒಂದು ಹೊಸ ರೂಲ್ ಆಗಿರುವಂತದ್ದು. ಅದರಲ್ಲೂ ಕೋವಿಡ್ ಆದಂತಹ ಬಳಿಕ ಯಾವುದೇ ಹೊಸ ಕೈದಿ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ 15 ದಿನಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ ಕೊಠಡಿ ಅಂತ ಮಾಡಿದ್ದಾರೆ. ಅಂದ್ರೆ ಹೊಸದಾಗಿರುವಂತಹ ಕೊಠಡಿಗೆ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೆ ಅವರಿಗೆ ವೈದ್ಯಕೀಯ ಪರೀಕ್ಷೆನ ಮೊದಲನೇದಾಗಿ ಒಳಗೆ ಹೋದಂತ ತಕ್ಷಣ ಅಲ್ಲಿರುವಂತಹ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಅಂದ್ರೆ ಆ ಕೈದಿಯ ಸಾಮಾನ್ಯ ಸ್ಥಿತಿ ಹೇಗಿದೆ, ಅಂದ್ರೆ ಆರೋಗ್ಯ ಸ್ಥಿತಿ ಈಗ ಸದ್ಯಕ್ಕೆ ಹೇಗಿದೆ, ಇವ್ರನ್ನ ನಮ್ಮ ಕಸ್ಟಡಿಯಲ್ಲಿ ಜನರಲ್ ವಾರ್ಡಲ್ಲಿ ಇಡೋದಕ್ಕೆ ಅವಶ್ಯಕತೆ ಇದೆಯಾ, ಇಲ್ಲ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿಸುವಂತ ಅವಶ್ಯಕತೆ ಇದೆಯಾ, ಈ ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಅದಾದ ಬಳಿಕ ಅವರಿಗೆ ಅಂಡರ್ ಟ್ರಯಲ್ ಪ್ರಿಸನರ್ ಅಂತೇಳಿ, ಅಂದ್ರೆ ವಿಚಾರಣಾಧೀನ ಕೈದಿ ಸಂಖ್ಯೆ ಅಂತೇಳಿ ಒಂದು ನಂಬರ್ನ ಕೊಟ್ಟು, ಅಂದ್ರೆ ಇಲ್ಲಿ ಜೈಲಿಗೆ ಹೋದಂತಹ ವ್ಯಕ್ತಿಗೆ ಅವರ ಹೆಸರಿನಿಂದ ಅವ್ರನ್ನ ಸಂಬೋಧನೆ ಮಾಡೋದಿಲ್ಲ, ಅದರ ಬದಲಾಗಿ ಅವರಿಗೆ ಕೊಡುವಂತಹ ಕೈದಿ ನಂಬರ್ ಏನಿದೆ ಆ ನಂಬರ್ ಆಧಾರದ ಮೇರೆಗೆ ಕೈದಿನ ಗುರುಸುವಂತ ಕೆಲಸ ಆಗುತ್ತೆ. ಹೀಗಾಗಿ ಅಂಡರ್ ಟ್ರಯಲ್ ಪ್ರಿಸನರ್ ಅಂತ ಒಂದು ನಂಬರ್ ಕೊಡ್ತಾರೆ. ಅದು ಕೂಡ ಇವತ್ತು ಕೊಡೋದಿಲ್ಲ, ಅದು ನಾಳೆ ಪ್ರೊಸೀಜರ್ ಅಲ್ಲಿ ನಾಳೆ ಕೊಡುವಂಥದ್ದು. ಮೊದಲನೇದಾಗಿ ಇವತ್ತು ಅವ್ರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಅದಾದ ಬಳಿಕ ಅವರಿಗೆ ಆಸ್ಪತ್ರೆಗೆ ಕರೆದೊಯ್ಯುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಕೋರ್ಟ್ ಕೂಡ ಒಂದು ಡೈರೆಕ್ಷನ್ ಕೊಡ್ತು, ಅವರಿಗೆ ಈಗ ವೈದ್ಯಕೀಯ ಚಿಕಿತ್ಸೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅಗತ್ಯ ಬಿದ್ದಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಹೀಗಾಗಿ ಇವತ್ತು ಅವರು ವೈದ್ಯಕೀಯ ಪರೀಕ್ಷೆ ಜೊತೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದು ಇವತ್ತು ಆಸ್ಪತ್ರೆಯಲ್ಲೇ ಉಳಿಯುವಂತಹ ಬಹುತೇಕ ಸಾಧ್ಯತೆಗಳಿದೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.